ವೆಲ್ಕಮ್ ಬಾವಾ. ಆ ಪನ್ನೀರ್ ಸ್ಪ್ರೇ ಎಲ್ಲಿಟ್ಬಿಟ್ಟೆ? ಪರವಾಗಿಲ್ಲ, ನನ್ನ ಅಕ್ಕ ನಿಮ್ಮೇಲೆ ಪ್ರೀತಿ ಸುರಿಮಳೆನೇ ಸುರಿಸ್ಬಿಡ್ತಾಳೆ. ಶಾರ್ವರಿ, ತಪ್ಪು ಮಾಡ್ತಿದ್ಯಾ. ಇದು ಒಳ್ಳೇದಲ್ಲ ಶಾರ್ವರಿ. ಯಾಕಿಂತ ಕೆಟ್ಟ ಕೆಲಸ ಮಾಡ್ತಿದ್ಯಾ? ನಿನಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಭಾವ, ನನಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾನು ಮಾಡಕ್ ಹೊರಟಿರೋ ಮದುವೆಯಿಂದ ನೀನು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗತ್ತೆ. ನನ್ನ ಅಕ್ಕನಿಗೆ ನಿನ್ನಿಂದ ಮೋಸ ಆಗಿತ್ತು, ದ್ರೋಹ ಆಗಿತ್ತು. ಈಗ ನೀನು ಅವಳನ್ನ ಮದುವೆ ಆದ್ರೆ ಅವಳ ಬದುಕಿಗೆ ಒಂದು ಅರ್ಥ ಸಿಗುತ್ತೆ, ಅವಳಿಗೆ ಜೀವನ ಸಂಗಾತಿ ಸಿಗ್ದಾಗತ್ತೆ. ನಿನ್ನ ಅಕ್ಕನಿಗೆ ನನ್ನಿಂದ ಯಾವ ಮೋಸನೂ ಆಗಿಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ಇದು ಸರಿಯಲ್ಲ, ನೀನು ಮಾಡ್ತಿರೋದು ಸರಿಯಲ್ಲ. ನನ್ನ ಮಕ್ಕಳಿಗೆ ಈ ವಿಷಯ ಗೊತ್ತಾದರೆ ನಿನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ನಿನ್ ಮಕ್ಕಳಿಗೆ ವಿಷಯ ಗೊತ್ತಾಗೋದ್ರೊಳಗೆ ಮದುವೆನೇ ನಡೆದು ಹೋಗಿರತ್ತೆ. ಆಮೇಲೆ ಅವ್ರು ಎಷ್ಟೇ ಹಾರಾಡಿದ್ರು, ಕೂಗಾಡಿದ್ರು, ಎಗರಾಡಿದ್ರು ನಡೆದೋಗಿರೋ ಮದ್ವೆನ ಮುರಿದು ಹಾಕೋಕ್ಕಾಗಲ್ಲ ಅಲ್ವಾ? ಇವ್ರನ್ನ ಮಂಟಪದ ಹತ್ರ ಕರ್ಕೊಂಡು ಹೋಗಿರಿ, ನಾನು ಅಕ್ಕನ ಕರ್ಕೊಂಡು ಬರ್ತೇನೆ. ನಿಂತ್ಕೋ ಶಾರ್ವರಿ. ಶಾರ್ವರಿ, ನನ್ನ ಮಾತು ಕೇಳು. ಈ ಮದುವೆ ನಡಿಬಾರ್ದು, ಇದು ಸರಿಯಲ್ಲ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನನಗೆ ನಿನ್ನ ಪರ್ಮಿಷನ್ ಆಗಲಿ ಅಡ್ವೈಸ್ ಆಗಲಿ ಬೇಕಿಲ್ಲ. ಈ ಶಾರ್ವರಿ ಅಂದ್ಕೊಂಡಿದ್ದನ್ನ ಮಾಡೇ ಮಾಡ್ತಾಳೆ. ನೀನು ನನ್ನ ಅಕ್ಕ ಮದುವೆ ಆಗೇ ಆಗ್ತೀರ. ಇದನ್ನ ಮೀರಿ ನನಗಿನ್ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಏಯ್, ಇವರು ಬಾಯ್ ಬಿಡ್ದಾಗ ನೋಡ್ಕೊಳ್ಳಿ, ಸೈಲೆಂಟಾಗಿ ಕರ್ಕೊಂಡೋಗಿ. ನಿನಗೂ ಗೊತ್ತಿಲ್ಲ, ಸೊ ಅವ್ರಿಲ್ ಬರೋಕ್ ಚಾನ್ಸೇ ಇಲ್ಲ. ಶಾರ್ವರಿ, ಇದನ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಡು. ಈ ಮದುವೆಯಿಂದ ನಿನಗೇನು ಪ್ರಯೋಜನ ಇದೆ? ನನ್ನನ್ನು ಮಾಧವ ಅವ್ರ ಜೊತೆ ಮದುವೆ ಮಾಡಿಸಿ ನೀನು ಸಾಧಿಸೋದಾದ್ರೂ ಏನು? ಏನಕ್ಕ ಹೀಗೆ ಕೇಳ್ಬಿಟ್ಟೆ ನೀನು? ಈ ದಿನಕ್ಕೋಸ್ಕರನೇ ನನ್ನ ಜೀವನನ ಮುಡಿಪಾಗಿಟ್ಟಿದ್ದೆ. ಇದು ನನ್ನ ಸೇಡಿನ ಪ್ರತಿಫಲ. ಇಷ್ಟು ದಿನ ಆ ಮಾಧವನ್ ಮನೆಯವರಿಂದ ನಾನು ನೀನು ಇಬ್ರು ನರಳಿದೀವಿ, ಹಿಂಸೆ ಪಟ್ಟಿದೀವಿ. ಇನ್ ಮುಂದೆ ನರಳೋದು, ದುಃಖ ಪಡೋದು ಆ ಮನೆಯವ್ರ ಸರ್ದಿ. ನೀನ್ ಕಳ್ಕೊಂಡಿದ್ದೆಲ್ಲ ಪುನಃ ನಿನಗೆ ಸಿಗಬೇಕು ಅಕ್ಕ. ನಿನ್ ಪ್ರೀತಿಗೆ ನ್ಯಾಯ ಸಿಗಬೇಕು. ನಾನು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು. ಮೊದಲು ಆ ಮಾಧವನ್ನ ಕೊಂದು ಅವನು ವಂಶನ ನಿರ್ವಂಶ ಮಾಡ್ಬೇಕು ಅನ್ಕೊಂಡಿದ್ದೆ. ಹೌದಕ್ಕ, ನೀನ್ ಬದುಕಿಲ್ಲ ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತಗೊಂಡಿದ್ದೆ. ಆದ್ರೆ ಈಗ ನೀನು ಬದುಕಿದ್ಯಾ. ಒಂದರ್ಥದಲ್ಲಿ ನೀನ್ ಬದುಕೋದಲ್ದೆ ಆ ಮಾಧವನ್ನು ಬದುಕಿಸ್ಕೊಂಡಿದ್ಯಾ. ಆ ಮಾಧವ ನಿನ್ ಕೊಡ್ಲಿಗೆ ತಾಳಿ ಕಟ್ಲಿ, ಆಮೇಲೆ ಎಲ್ಲನೂ ನಾನ್ ನೋಡ್ಕೋತೀನಿ. ನಮ್ಗೆ ಈ ಊರಿನ ಸಾವಾಸನೆ ಬೇಡ ಅಕ್ಕ. ನಾವು 3 ಜನ ಈ ಊರ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ಬಿಡೋಣ. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ವಧುವರರನ್ನ ಕರ್ಕೊಂಬನ್ನಿ. ಮುಹೂರ್ತ ಮೀರೋದ್ರೊಳಗಡೆ ತಾಳಿ ಕಟ್ಟಬೇಕು. ನೀವು ಶಾಸ್ತ್ರ ಶುರು ಮಾಡಿ. ವರ ಬಂದಿದ್ದಾನೆ, ವಧುನ ನಾನು ಕರ್ಕೊಂಡು ಬರ್ತೀನಿ. ತುಳಸಿಯವರೇ, ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಮದುವೆ ನಡೀಬಾರ್ದು. ಎಲ್ಲಿದ್ದೀರಾ ನೀವು? ನೋಡು, ಈಗಲಾದ್ರೂ ತುಳಸಿ ತುಳಸಿ ಅಂತ ಜಪ ಮಾಡೋದನ್ನ ಬಿಡು. ಇನ್ ಸ್ವಲ್ಪ ಹೊತ್ತಿಗೆ ನೀನು ನನ್ನ ಅಕ್ಕ ಶರ್ಮಿಳಾ ಕುತ್ತಿಗೆಗೆ ತಾಳಿ ಕಟ್ತೀಯ, ಅವಳು ಗಂಡ ಆಗ್ತೀಯ. ಆಮೇಲೆ ನಿನ್ ಬಾನಲ್ಲಿ ಬರ್ಬೇಕಾಗಿರೋ ಹೆಸರು ಶರ್ಮಿಳಾ, ತುಳಸಿ ಅಲ್ಲ. ಆ ತುಳಸಿ ನಿಮ್ ಮನೆಗೆ ಬಂದಾಗಿಂದ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ತಿದ್ದು ಸಾಕು. ಈಗ ಅವಳ ಹೆಸರು ಎತ್ತಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಈ ಮದುವೆ ಖಂಡಿತ ನಡೆಯಲ್ಲ ಶಾರ್ವರಿ. ನನ್ನ ಮಕ್ಕಳು ಬರ್ತಾರೆ, ಅವರು ಬಂದು ಈ ಮದುವೆನ ನಿಲ್ಲಿಸ್ತಾರೆ. ನಿನ್ನ ಕಡೆಗಾಲ ಹತ್ರ ಬಂತು ಶಾರ್ವರಿ. ನನ್ನ ಮಕ್ಕಳು ಬಂದೇ ಬರ್ತಾರೆ.
ಅವರು ನನ್ನನ್ನು ತುಳಸಿಯವ್ರ ಹತ್ರ ಸೇರಿಸ್ತಾರೆ. ಈ ಮದುವೆ ತಪ್ಸೋದಾ? ನಿನ್ನನ್ನ ಕರ್ಕೊಂಡು ಹೋಗಿ ಆ ತುಳಸಿ ಜೊತೆ ಒಂದು ಮಾಡೋದಾ? ಹ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಆದ್ರೆ ನೀನು ಅನ್ಕೊಳ್ಳೋದು ಯಾವುದು ನಡೆಯಲ್ಲ. ನಿನ್ನ ಮನೆಯವ್ರ ಜೊತೆ ನಡೀತಾ ಇರೋ ಹಾವು ಏಣಿ ಆಟದಲ್ಲಿ ನಾನು ಗೆಲುವಿಗೆ ಹತ್ರ ಆಗ್ತಿದ್ದೀನಿ. ಇನ್ನು ಒಂದೇ ಒಂದು ದಾಳ, ನೀನು ನನ್ನ ಅಕ್ಕನ ಕುತ್ತಿಗೆಗೆ ತಾಳಿ ಕಟ್ತಾ ಇದ್ದ ಹಾಗೆ ನಾನು ಗೆಲ್ತೀನಿ. ನಿಮ್ಮಿಬ್ಬರ ಮದುವೆ ನೋಡಿ ನಾನು ಸಂತೋಷ ಪಡ್ತೀನಿ. ಅದು ನಿನ್ನ ಭ್ರಮೆ ಶಾರ್ವರಿ. ನೋಡು, ಯಾವಾಗಲೂ ನೀನು ಅನ್ಕೊಂಡಂಗೆ ನಡೆದ್ರೆ ನೋಡಿದವ್ರಿಗೆ ಬೇಸರ ಆಗತ್ತೆ. ಇವತ್ತು ನಾನು ಅನ್ಕೊಂಡಂಗೆ ನಡೆಯುತ್ತೆ. ನಿನಗೆ ಗೊತ್ತಾ, ಹಾವು ಏಣಿ ಆಟದಲ್ಲಿ ಕಡೆಗೊಂದು ದೊಡ್ಡ ಹಾವಿರುತ್ತೆ. ಹಾಗೆ ಕೊನೆ ಹಂತ ತಲುಪೋದಕ್ಕೆ ಹಿಂದೆ ಇರೋರಿಗೆ ಒಂದು ದೊಡ್ಡ ಏಣಿನೂ ಇರುತ್ತೆ. ಮಕ್ಕಳು ಬಂದೇ ಬರ್ತಾರೆ, ಈ ಮದುವೆ ನಿಲ್ಲಿಸ್ತಾರೆ. ನಿನ್ನ ಮಕ್ಕಳಲ್ಲ, ಇಲ್ಲಿಗೆ ಒಂದೇ ಒಂದು ಇರುವೆನೂ ಬರೋಕ್ ಸಾಧ್ಯ ಅಲ್ಲ. ಸುಮ್ಮನೆ ಹಗಲಗನ್ಸ್ ಕಾಣ್ಬೇಡ. ನಾನು ಹೇಳ್ದಾಗ ಕೇಳು, ಕಡೆ ಪಕ್ಷ ನಿನ್ ಜೀವನಾದ್ರೂ ಉಳಿಯತ್ತೆ. ಮುಹೂರ್ತ ಮೀರ್ತಾ ಇದೆ, ಮದುವೆ ಹೆಣ್ಣನ್ನ ಬೇಗ ಕರ್ಕೊಂಬನ್ನಿ. ಹಾ ಪುರೋಹಿತ್ರೆ, ಕರ್ಕೊಂಡ್ ಬರ್ತೀನಿ.